ಒಂದು ಹೇಳಲೇಬೇಕು ಅಂತ ಅನಿಸ್ತಾ ಇದೆ, ತೊಟ್ಟಿಲನ್ನ ತೂಗುವಂಥ ಕೈ ಜಗತ್ತನ್ನೇ ಆಳಬಲ್ಲದು ಅಂತ ಹೇಳಿ. ಯಾರಾದರೂ ಬೆಸ್ಟ್ ಫಿನಾನ್ಸ್ ಮಿನಿಸ್ಟರ್ ಅಂತ ಇತ್ತು ಅಂದರೆ ಈ ಪ್ರಪಂಚದಲ್ಲಿ ಪ್ರತಿ ಮನೆಯ ಹೆಣ್ಣು ಮಗಳು ಈ ಪ್ರಪಂಚದ ಬೆಸ್ಟ್ ಫಿನಾನ್ಸ್ ಮಿನಿಸ್ಟರ್. ಯಾಕೆ ಫಿನಾನ್ಸ್ ಬಗ್ಗೆನೇ ಫಸ್ಟ್ ಹೇಳಿದೆ ಅಂತಂದರೆ, ಸೋಷಿಯಲ್ ಸರ್ವಿಸು ಇದೆಲ್ಲ ಕೆಲಸ ಇದೆಲ್ಲವೂ ಆಗುತ್ತೆ, ಇದೆಲ್ಲದಕ್ಕೂ ಫಿನಾನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಹ್ಯಾಂಡ್ಲು ಮಾಡಬೇಕು ಅಂತಂದರೆ ಅದನ್ನು ನಾನು ಹೊರಗಿಂದ ತರ್ತೀನಿ, ಹೊರಗೆ ಸಿಕ್ಕಿಲ್ಲ ಅಂದರೆ ನಾನು ಹೇಗಾದರೂ ಮಾಡ್ತೀನಿ, ಒಟ್ನಲ್ಲಿ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಬೇಕು ಫಸ್ಟ್. ಅದಕ್ಕೆ ನಾನು ಉಮಾ ಆರ್ಯ ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಕೊಡಿ ಅಂತ ಹೇಳಿ. ಒಳ್ಳೆ ವಿಚಾರಗಳನ್ನೇ ಜಾಸ್ತಿ ಮಾತಾಡ್ತೀವಲ್ವ. ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಎಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ವಿಮೆನ್ ಎಂಪವರ್ಮೆಂಟ್ ಇವತ್ತು ಮಹಿಳೆ ಯಾವ ಕ್ಷೇತ್ರದಲ್ಲಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಬೆಳೆದು ನಿಂತಿದ್ದಾಳೆ. ಯಾರಿಗೂ ಕಡಿಮೆ ಇಲ್ದಿರೋ ಥರ ಒಂದು ಫೈಟರ್ ಜೆಟ್ಟನ್ನು ಹಾರಿಸೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾಳೆ. ಅದನ್ನು ನಾವೆಲ್ಲರೂ ವಿಟ್ನೆಸ್ ಮಾಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಇವತ್ತು ಇನ್ನೊಂದು ವರ್ಷನ್ ಆಫ್ ಮಹಿಳೆಯನ್ನು ಕೂಡ ನಾವು ನೋಡಬೇಕಾಗಿದೆ. ವೆನ್ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್ ಟು ಟಾಕ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್. ನಿಜವಾಗ್ಲೂ ನಾವು ವಿಮೆನ್ ಎಂಪವರ್ ಆಗಿದ್ದೀವಾ? ಸೊಸೈಟಿ ಎಂಪವರ್ ಆಗಿದೆಯಾ? ಅದನ್ನ ನಿಜವಾಗ್ಲೂ ನಾವು ಪಾಲಿಸ್ತಿದ್ರೆ ಎಷ್ಟು ಪರ್ಸೆಂಟಲ್ಲಿ ಪಾಲಿಸ್ತಾ ಇದ್ದೀವಿ? 100% ಅದು ಫಾಲೋ ಆಗಿದ್ದಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಹೆಣ್ಮಗಳು ಇನ್ನೂ ದೌರ್ಜನ್ಯವನ್ನ ಫೇಸ್ ಮಾಡ್ತಿದ್ಲ ಅಂತ ನಮಗೆ ನಾವೇ ಒಂದು ಕ್ವೆಶ್ಚನ್ ಹಾಕೋಬಹುದು. 14 ವರ್ಷದ ಹೆಣ್ಮಕ್ಳನ್ನ ಸ್ವಂತ ತಂದೆ ಮತ್ತು ಅಜ್ಜಿ ವೇಶ್ಯಾವಾಟಿಕೆ ಕರ್ಕೊಂಡು ಹೋಗಿ ಬಿಡುವಂತ ಹೆಣ್ಮಗಳ ಪರಿಸ್ಥಿತಿನೂ ನಾನು ನೋಡಿದ್ದೀನಿ. ಅಂತ ಹೆಣ್ಮಕ್ಳನ್ನ ನಾವು ಸ್ವತಂತ್ರಗೊಳಿಸಿ ಅಂಥವ್ರಿಗೆ ಬದುಕೊಟ್ಟಾಗ ನನಗನ್ಸುತ್ತೆ ನಾವು ಎಂಪವರ್ ಆಗಿದ್ದೀವಿ ಅಂತ. ಚಿಕ್ಕಮಗಳೂರಲ್ಲಿ ತಾಯಿ ತೀರಿ ಹೋಗಿ ಜಸ್ಟ್ 6 ತಿಂಗಳಾಗಿರುತ್ತೆ. ತಂದೆ ಮತ್ತು ಸ್ವಂತ ಅಜ್ಜಿ ಆ ಮಗುವನ್ನ 14 ವರ್ಷದ ಮಗುವನ್ನ ಕರ್ಕೊಂಡು ಹೋಗಿ ಮಂಗಳೂರಲ್ಲಿ ವೇಶ್ಯಾವಾಟಿಕೆ ದಂಧೆಗೆ ಬಿಡ್ತಾರೆ. ಆ ಮಗುವಿನ ಮೆನ್ಸ್ಟ್ರುವಲ್ ಸೈಕಲ್ಸ್ ಅಲ್ಲೂ ಆ ಮಗುನ್ ಬಿಟ್ಟಿರೋಲ್ಲ. ಗಂಟೆಗೆ 4,000 ರೂಪಾಯಿ ತಗೊಳ್ತಾ ಇರ್ತಾನೆ ಆತ ಅಪ್ಪ ಹೊರಗಡೆ ಕೂತ್ಕೊಂಡು. ಅಂತ ಮಕ್ಕಳು ತುಂಬಾ ಹೆಣ್ಮಕ್ಳಿದ್ದಾರೆ. ಪ್ರಿನ್ಸಿಪಲ್ಗಳೇ ಮಕ್ಕಳುಗಳನ್ನ ಇವತ್ತು ಅತ್ಯಾಚಾರ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ. ಇದನ್ನ ಹೌ ಕ್ಯಾನ್ ವಿ ಕಾಲ್ ದಿಸ್ ಆಸ್ ಎಂಪವರ್ ಸೊಸೈಟಿ? ತುಂಬಾ ವಿಚಾರಗಳು ಸಿಗುತ್ತೆ ಮೇಡಮ್, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ತುಂಬಾ ವಿಚಾರಗಳು ಸಿಗುತ್ತೆ. ಆದ್ರೆ ಮೀಡಿಯಾ ಇಸ್ ಆಲ್ಸೋ ಅ ಬಿಸ್ನೆಸ್. ದೇ ನೀಡ್ TRP. ಇಟ್ ಇಸ್ ಅ ಹಾರ್ಡ್ ಟ್ರೂತ್. ದೇ ಆಲ್ಸೋ ನೀಡ್ TRP. ದರ್ಶನ್ ಹೆಸರು ಹೇಳಿದ್ರೆ TRP ಬರುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್. ಜನ ನೋಡ್ತಾರೆ. ಸೊ ಮೀಡಿಯಾಗಳಿಗೆ ಗೊತ್ತಿದೆ ಜನಕ್ಕೆ ಏನ್ ಬೇಕು ಏನ್ ಬೇಡ ಅಂತ. ನೀವೊಂದು ಪಾಸಿಟಿವ್ ಪ್ರೋಗ್ರಾಮ್ ಮಾಡಿ ಜನ ನೋಡಲ್ಲ. ಅದೇ ನೀವೊಂದು ನೆಗೆಟಿವ್ ಕ್ರೈಮ್ ಸ್ಟೋರಿ ಹಾಕಿ ಎಲ್ಲರೂ ಕೂತ್ಕೊಂಡು ನೋಡ್ತಾರೆ. ಯಾವ ಸ್ಕೂಲಲ್ಲಿ ಓದ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಹೇಳ್ಕೊಡ್ತಿದ್ದಾರೆ ಆ ಶಾಲೆಯಲ್ಲಿ ಅನ್ನೋದು ತುಂಬಾನೇ ಮುಖ್ಯ. ನಮಗೆ ಧೈರ್ಯ ಇದೆಯಾ ನಮ್ಮನೆ ಹೆಣ್ಮಕ್ಳು ಏನಾದ್ರು 2 ಗಂಟೆ 3 ಗಂಟೆಲಿ ಹೊರಗಡೆ ಕಳಿಸಿ ಆರಾಮಾಗಿ ಕೆಲಸ ಮುಗಿಸ್ಕೊಂಬಾ ಅನ್ನಕ್ಕೆ? IT ಕಂಪ್ನಿಯವ್ರು ಯಾರಾದ್ರೂ ನೈಟ್ ಶಿಫ್ಟ್ ಮುಗಿಸ್ಕೊಂಡು ನೈಟ್ ಕ್ಯಾಬಲ್ಲಿ ಬರ್ಬೇಕಾದ್ರೆ ಮನೆಯಿಂದ ಒಂದು 100 ಸಲ ಫೋನ್ ಹೋಗಿರುತ್ತೆ, ಬಂದ್ಯಾ ಎಲ್ಲಿ ರೀಚ್ ಆದೆ ಅಂತ. ಅದು ಪೊಲೀಸ್ ಆಫೀಸರ್ಗೂ ಹೌದು, ನಮ್ಮಂತ ಜರ್ನಲಿಸ್ಟ್ಗಳಿಗೂ ಹೌದು, IT ಕೆಲಸ ಮಾಡೋರ್ಗೂ ಹೌದು, ಎಲ್ರಿಗೂ ಹೌದು. ಬಿಕಾಸ್ ಆಫ್ ಫಿಯರ್. ಇಟ್ ಇಸ್ ಅ ಹಾರ್ಡ್ ಟ್ರೂತ್. ಬಿಕಾಸ್ ಆ ಭಯ ಇದೆ. ಹೆಣ್ಮಕ್ಳು ಏನ್ ಗೊತ್ತಾ, ಈಸಿಯಾಗಿ ತುಳಿದು ಬಿಡ್ಬೋದು. ನಾನು ಹೆಣ್ಣಲ್ವಾ ಅಂತ ಅಂದ್ಕೊಳ್ದೆ ನಾನು ಹೆಣ್ಣು ಅಂತ ಅಂದ್ಕೊಳ್ಳೋದು ಬಂದಾಗ ಮಾತ್ರ ನಾವು ಅದನ್ನ ಏನಾದ್ರೂ ಸಾಧಿಸಕ್ ಸಾಧ್ಯ, ಇಲ್ಲ ಆಗೋದಿಲ್ಲ.